ಬೇಡ ಬೇಡ ಬೇಡ, ಮೊದಲೇ ಬಾಯಿ ಸರಿಯಿಲ್ಲ. ಬ್ಲೇಡು ಕಿವಿಲೆಲ್ಲ ರಕ್ತ ಬರೋ ಥರ ಮಾಡಾಕ್ತಾರೆ. ಏನಮ್ಮ ನೀನು ನೋಡ್ತಿರೋ ಥರ ಹೋಗ್ತಿದ್ಯಾ? ನಾನಿನ್ನ ನೋಡಿಲ್ವಲ್ಲ. ಇದೇ ನೋಡು ಮಾಮ ಬೇಡ ಅನ್ನೋದು. ಮಾಮ ಮಾಮಾಗಿ ಬಂದ್ರೆ ಮಕ್ಕದ ಮೇಲೆ ಬರತ್ತೆ ನಿನ್ ಕಡೆ, ಇರಿಟೇಟ್ ಆಗುತ್ತೆ. ಮತ್ತೆ ಗಂಡನಾದನು ಹೆಂಡ್ತಿನ ನೋಡ್ತಿರೋ ಥರ ಹೋದ್ರೆ ನನಗೆ ಇರಿಟೇಟ್ ಆಗಲ್ವಾ? ಇಳಿಯ ನನ್ನ ಮನೆ ಕಡೆ ಹೋಗ್ತಿಲ್ಲ, ನನಗೆ ಬೇರೆ ಕೆಲಸ ಇದೆ. ಹೋಗಪ್ಪ, ಯಾರು ಬೇಡ ಅಂದ್ರು. ಆದ್ರೆ ಫಸ್ಟ್ ನನ್ನನ್ನು ಡ್ರಾಪ್ ಮಾಡು, ಮತ್ತೆ ನೀನು ಎಲ್ಲಿಗೆ ಬೇಕಾದ್ರೂ ಹೋಗು. ನನಗೆ ಅಷ್ಟೆಲ್ಲ ಟೈಮ್ ಇಲ್ಲ. ಟೈಮ್ ಇಲ್ಲದೆ ಇದ್ದವನು ರೋಡಲ್ಲಿ ಗಾಡಿ ನಿಲ್ಸ್ಕೊಂಡು ಹೆಂಡತಿ ಬರೋವರೆಗೂ ವೇಟ್ ಮಾಡಿ ಬ್ಲೇಡ್ ಹಾಕ್ತಾನ? ಏನ ನಾನ್ ಬ್ಲೇಡ? ರಂಪ ಕಡೆ ನೀನು ಬಾಯ್ ಬಿಟ್ರೆ ಸಾಕು ಎಳಿತಾ ಇರ್ತೀಯ. ನನಗ್ ಬ್ಲೇಡ್ ಅಂತಾಳೆ. ಡ್ರಾಪ್ಗೆ ಬ್ಲೇಡ್ ಇಲ್ಲ ಕಡೆ, ನಡ್ಕೊಂಡು ಹೋಗ್ತಾ ಇರೋ ಮನೆಗೆ. ಅಯ್ಯೋ, ಯಾರು ನೋಡಿ ಪ್ಲೀಸ್, ಯಾರಾದ್ರೂ ನೋಡಿ, ಹಂಗೆ ಏನೋ ಸ್ವಲ್ಪನಾದ್ರೂ ಕೇಳಿ. ಕಟ್ಕೊಂಡಿರೋ ಹೆಂಡ್ತಿನ ನಮ್ಮ ಮಾಮ ರೋಡಲ್ಲಿ ರೋಡಲ್ಲಿ ಬಿಟ್ಟು ಹೋಗ್ತಾ ಇದ್ದೀನಿ. ಯಾರಾದ್ರೂ ಕೇಳಿಸ್ತಿದ್ಯಾ? ಮಾನ ಮರ್ಯಾದೆ ಕಳಿಯಕ್ಕೆ ಒಬ್ಬರಿದ್ದು ಸಾಕು. ರೈಟ್ ಏನ್ರಿ ಫೀಲಿಂಗ್ ನಿಮ್ಗೆ? ನಾನು ಮಾತ್ರ ಸ್ವಾರ್ಥಿಯಾಗಿ ಉಳಿದ್ಬಿಟ್ಟೆ. ನೆನ್ಸ್ಕೊಂಡ್ರೆ ನನಗೆ ಜಿಗುಪ್ಸೆ. ಆಮೇಲೆ ಜಿಗುಪ್ಸೆ ಪಡ್ಕೊಳ್ವಿರಂತೆ. ನೋಡಿದ್ರಲ್ಲಿ ಏನ್ ಕನ್ಸ್ತು ಅಂತ ಹೇಳೇ ಇಲ್ಲ. ನಿಮ್ ಅಣ್ಣನ್ಗೆ ಲೋಕಿ ಅವ್ರು ಕೆಲ್ಸ ಕೊಟ್ಟಿದ್ದೇನು ಉದ್ದೇಶ? ಅದೇ ಇಲ್ಲಿ ನಡೀತಿರೋದೇನು? ಅಲ್ಲ ರೀ, ಚೂರ್ನ ಮುಂದೆ ಇಟ್ಕೊಂಡು ವೇದನ ಮನೆ ಕರ್ಕೊಂಡು ಹೋಗ್ಬೇಕು ಅಂತ ತಾನೆ ಅವ್ರ ಪ್ಲಾನ್ ಇದ್ದಿದ್ದು. ಅಂತದ್ರಲ್ಲಿ ಅದ್ ಹೇಗ್ರಿ 15 ಲಕ್ಷ ಲೋನ್ ಕೊಡ್ತಾರೆ ಇವ್ರೀಗ? ಏನ್ ನಡೀತಿದೆ ನನ್ ಸುತ್ತಮುತ್ತ? ಅಲ್ಲ ರೀ, ಅವರೆಲ್ಲ ಒಂದಾಗಿ ನಮ್ಮನ್ನ ಬಾವಿಗೆ ತಳ್ಳಿ ಆಳ ನೋಡ್ತಿದಾರೋ ಹೇಗೆ? ನನಗೂ ಅದೇ ಅರ್ಥ ಆಗ್ತಾ ಇಲ್ಲ ಶೈಲಿ. ರೀ, ಯಾವ್ದಕ್ಕೂ ಲೋಕಿ ಅವ್ರಿಗೆ ಒಂದ್ಸಲ ಫೋನ್ ಮಾಡಿ ವಿಚಾರಿಸಿ. ಕೇಳಿಸ್ಕೊಂಡ್ರೆ ನಾನು ಸಾಯಿಸಾಕ್ಬಿಡ್ತಾರೆ. ರೀ, ಈ ಕೇಳ್ತಿರೋ ಪ್ರಶ್ನೆಗಳಿಗೆ ನಾವು ತಲೆ ಸಿಡ್ತು ಹೋಗ್ತಿದೆ. ಮೊದ್ಲು ನೀವು ಫೋನ್ ಮಾಡಿ ಅಂತ ಹೇಳಿದೆ. ರೀ, ಲೌಡ್ ಸ್ಪೀಕರ್ಗೆ ಹಾಕಿ. ಕೇಳಿಸ್ಕೊತಾರ ಕಣೆ. ಯಾರು ಕೇಳಿಸ್ಕೊಳ್ಳಲ್ಲ, ಎಲ್ರೂ ಒಳಗಡೆ ಇದ್ದಾರೆ. ಹಲೋ ಹಲೋ ಸರ್, ನಾನು ವೆಂಕಿ ಮಾತಾಡ್ತಿರೋದು. ಹಾಂ ಹೇಳಿ ವೆಂಕಿ. ಸರ್, ನಿಮ್ಮನ್ನ ನಾನು ಖತರ್ನಾಕ್ ಕಿಲಾಡಿ ಅನ್ಕೊಂಡಿದ್ದೆ. ತಪ್ಪು ಅಂತ ನನ್ನನ್ನು ಪ್ರೂವ್ ಮಾಡ್ಬಿಟ್ರಿ ಸರ್ ನೀವು. ಏನ್ರಿ ವೆಂಕಿ, ಏನು ಹೇಳ್ತಾ ಇದ್ದೀರಾ? ಸರ್, ನೀವು ಚಿನ್ನಂತವ್ರು ಸರ್, ಮುತ್ತನಂತವ್ರು ಸರ್. ಆದರೆ ಅಲ್ಲ ಸರ್, ಒಂದೊಳ್ಳೆ ಸ್ಕೀಮ್ ಹಾಕಿ ನಮ್ಮ ಅಣ್ಣಂಗೆ ಕಾಟಾಚಾರಕ್ಕೆ ಅಂತ ಒಂದು ಕೆಲಸ ಕೊಟ್ಟು ಬಿಟ್ಟು ಸಂಬಳ ಕೊಟ್ಟು ಅದಷ್ಟು ಸಾಲದು ಅಂತ ಇವಾಗ ಮನೆ ಕಟ್ಟಕ್ಕೆ 5 ಲಕ್ಷ ರೂಪಾಯಿ ಕೊಟ್ಟು ಸಹಾಯ ಬೇರೆ ಮಾಡ್ತಾ ಇದ್ದೀರಲ್ಲ ಸರ್. ಏನು, ನಾನು 5 ಲಕ್ಷ ಕೊಟ್ಟು ಹೆಲ್ಪ್ ಮಾಡಿದ್ದೀನ? ಓ, ಏನ್ರಿ ಮಾತಾಡ್ತಿದ್ದೀರಾ ವೆಂಕಿ ನೀವು? ನಾನು ಆ ವಿಷ್ಣುನ ಕೆಲಸದಿಂದ ಕಿತ್ತು ಹಾಕಿದ್ದೀನಿ, ಆಫೀಸಿಂದ ಓಡಿಸಿದ್ದೀನಿ. ನಿಮ್ಮ ಅಣ್ಣ ನನಗೆ 10 ಲಕ್ಷ ರೂಪಾಯಿ ಟೋಪಿ ಹಾಕಿದ್ದಾನೆ. ಇನ್ನು 2 ತಿಂಗಳಲ್ಲಿ ಆ ಹಣನ ನನಗೆ ವಾಪಸ್ ಕೊಡದೆ ಹೋದರೆ ಕಂಬಿ ಎಣಿಸ್ತಾನೆ. ಇನ್ನು ಮುಂದೆ ಅವನ ವಿಷಯವಾಗಿ ನನಗೆ ಫೋನ್ ಮಾಡಬೇಡಿ. ಏನೇ ಇದು? ಅಣ್ಣ ಒಂದು ಹೇಳ್ತಾ ಇದ್ದಾನೆ, ಲೋಕಿ ಇನ್ನೊಂದು ಹೇಳ್ತಾ ಇದ್ದಾನಲ್ಲ. ನನಗೂ ಅರ್ಥ ಆಗ್ತಿಲ್ಲ.
ತಮ್ಮ ಏನಪ್ಪ ನೀ ಅಣ್ಣ ಅದು ಬಾವ ಗಲಾಟೆ ಬೇಡ, ಬಿಟ್ಬಿಡಿ. ನೀ ಸುಂಡೇನು ಏನೋ ಮಾಡಿದೆ ನೀನು? ಏನೋ ಮಾಡಿದೆ ನೀನು? ನನಗೆ ಯಾವತ್ತರ ಮೋಸ ಮಾಡಿದ್ದ, ಅನ್ಯಾಯ ಮಾಡಿದ್ದ, ಅಥವಾ ನಿನ್ನ ತಂಟೆಗೆ ಬಂದಿದ್ದ? ಇಲ್ಲ ಅಣ್ಣ. ಇಲ್ಲ, ನೀನು ಕಾಣಕತ್ತಿದ್ದ, ನೆರವೇಕತ್ತಿದ್ದ. ಇಲ್ಲ. ಮತ್ತೆ ಯಾಕೋ ಹೀಗೆ ಮಾಡಿದೆ ನೀನು? ಯಾಕೆ ಹೀಗೆ ಮಾಡಿದೆ? ವಿಷ್ಣು ಏನ್ ನಡೀತಿದೆಯಪ್ಪ ಇಲ್ಲಿ? ಅಪ್ಪ ಒಂದು ನಿಮಿಷ ಹೇಳು, ನೀನೇ ಕೇಳ್ತಾ ಇರೋದು ಹೇಳು. ಕೆಲಸ ಇಲ್ಲದೆ ನಿಷ್ಪ್ರಯೋಜಕವಾಗಿ ಬಿದ್ದಿರೋನು ನೀನು, ನಾನೆಲ್ಲ. ನೀನು ಹೆಂಡತಿ ಚುಚ್ಚಿ ಚುಚ್ಚಿ ನನ್ನನ್ನು ಮಾತಾಡ್ತಿದ್ರು ಕೂಡ ನಾನು ಯಾವತ್ತಾದ್ರೂ ತಿರುಗಿ ಒಂದು ಮಾತಾಡಿದ್ದೀರಾ? ಇಲ್ಲ ತಾನೆ? ಎಲ್ಲ ಮುಚ್ಕೊಂಡು ಸುಮ್ಮನೆ ಇದ್ದೆ. ನೀನೇನ್ ಮಾಡ್ತಿದ್ಯಾ? ಏನೋ ಮಾಡ್ತಿದ್ದೆ ನೀನು? ನಿನಗೆ ನನಗೆ ಮೋಸ ಮಾಡಕ್ಕೆ ಹೇಗಾದ್ರೂ ಮನಸ್ಸು ಬಂತು? ಯಾಕೆ ನನಗೆ ಮೋಸ ಮಾಡಿದೆ? ಬಾಯ್, ನೀನು ಬಾಡಿತ್ತು ಬರೀ ಮೋಸ ಅಲ್ಲ, ಒಡ ಹುಟ್ಟಿದ ಅಣ್ಣನಿಗೆ ಮಾಡ್ರು ನಂಬಿಕೆ ವೇದ ತಡಿಬೇಡ. ಅಪ್ಪ, ನಾನೊಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಅದು ಯಾರಿಂದ ಸಿಕ್ತು ಅಂತ ಗೊತ್ತಾ ನಿಮ್ಗೆ? ಏನಿಂದ? ಆ ಕಂಪ್ನಿ ಓನರ್ ಯಾರು ಅಂತ ಕೇಳಿದ್ರೆ ನಿಮ್ ಎದೆಯಲ್ಲ ನಡಕ್ ಹೋಗುತ್ತೆ. ಅದು ಬೇರೆ ಯಾರು ಅಲ್ಲ, ವೇದ ಅವರಣ್ಣ ಲೋಕಿ.